ಬಾರ ಬಾರ ಮಾತಾಡು. ಮಾತಾಡ್ಬಿಟ್ರಾ? ಯಾರು ಕರೀಲೇ ಇಲ್ಲ ನನ್ನ. ಈ ಡೌಗಳು ಏನು ಹೇಳ್ಬೇಕು? ನನಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡುಮಾ ವಿಶ್ವಾಸ್. ನನ್ನ ಕ್ಯಾರೆಕ್ಟರ್ ಒಂದು ಗ್ರಂಥ ಅಂತ ಮಾಡಿದ್ದೀನಿ. ಇವತ್ತು ಪೇಯ್ಡ್ ಪ್ರೀಮಿಯರು. ಬರೀ ಪ್ರೀಮಿಯರ್ಗೆ ಜನ ಬರೋದು ಕಷ್ಟ, ಸಿನಿಮಾಗೆ ಬರೋದು ಇನ್ನೂ ಕಷ್ಟ. ಪೇಯ್ಡ್ ಪ್ರೀಮಿಯರ್ಗೆ ನಾಳೆ ರಿಲೀಸ್ ಅನ್ನೋದಕ್ಕೆ ಇವತ್ತೇ ಬಂದಿದ್ದಾರೆ. ತುಂಬ ಖುಷಿಯಾಗಿದೆ. ಜನ ಪ್ರತಿಯೊಂದು ಸೀನ್ಗೂ ನಗ್ತಾಯಿದ್ರು. ಪ್ರತಿಯೊಂದು ಸೀನ್ ಯಾವ್ಯಾವ ಸೀನ್ ಬರ್ತೀವಿ ಅಳೋ ಸೀನ್ ಮಾಡಿದ್ರೆ ಅಳ್ತಾರೆ, ನಗೋ ಸೀನ್ ಮಾಡಿದ್ರೆ ನಗ್ತಾರೆ. ಸೊ ಅದು ಅಷ್ಟು ಕನೆಕ್ಟ್ ಆಗಿದೆ ಜನಕ್ಕೆ, ಆಡಿಯನ್ಸ್ಗೆ. ಇವತ್ತು ಹೌಸ್ಫುಲ್ ಆಗಿದೆ, ಅದು ಮೈಸೂರಲ್ಲಿ ನಮ್ಮ ಚಾಮುಂಡಮ್ಮನ ಆಶೀರ್ವಾದದಿಂದ. ನನಗೆ ತುಂಬ ಖುಷಿ ಆಯಿತು. ನನ್ನ ಕೋ ಆರ್ಟಿಸ್ಟ್ಗಳು ಕೋ ಆರ್ಟಿಸ್ಟ್ ಅಲ್ಲ, ಹೀರೋಯಿನ್ನು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ನಾವು ಡೈರೆಕ್ಟ್ರು ನನಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಅವಾಗ ಮಾಡಬೇಕಾದ್ರೆ ಗೊತ್ತಾಗಿಲ್ಲ, ಬೈಸ್ಕೊಂಡು ಮಾಡ್ತಿದ್ದು. ಅಂತ ಪಾರ್ಟು ಆಲ್ರೆಡಿ ಓದಾಗಿದೆ, ಆಚೆ ಬರ್ಬೇಕು, ತೆಗಿಸ್ತೀನಿ. ಬಿಲ್ಲ ಏನದು ಏನಂತದಕ್ಕೆ ನಿಧಿ ಒಳಗೆ ಕೂದಿಕ್ಕಿದ್ದೀನಿ. ಮತ್ತು ಸಿಗಾಕೊಂಡ್ಬಿಟ್ರೆ ಕಷ್ಟ, ಪೈರಸಿ ಆಗೋಯ್ತದೆ. ಸೊ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಜನರ ಅನಿಸಿಕೆ ನಾನು ಒಪ್ಕೊತೀನಿ. ಸಾಧು ಕೋಕಿಲ 2 ಅಂತಾರೆ, ಬುಲೆಟ್ ಪ್ರಕಾಶ್ 2 ಅಂತಾರೆ, ಎಲ್ಲ ಅಂತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರಷ್ಟು ದೊಡ್ಡ ಆ್ಯಕ್ಟರ್ ಆಗಿಲ್ಲ ಅಂದ್ರೂ ಅವ್ರಿಗೆ ಹೋಲಿಸ್ತಾರಲ್ಲ ಒಂಚೂರಾದರೂ, ನನಗೆ ಮನಸ್ಸಿಗೆ ಖುಷಿ ಆಗುತ್ತೆ. ಆಚೆ ಕಡೆ ಆಯ್ತು ಅಂದ್ಕೊಂಡು ಸುಮ್ಮನೆ ಓಡಾಡ್ತಿರ್ತೀನಿ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ದಯವಿಟ್ಟು ನಾಳೆ ಫೆಬ್ರವರಿ 9ಕ್ಕೆ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಯಾರು ಗೊತ್ತದು ನಿಮ್ಗೆಲ್ಲರಿಗೂ ನಮ್ಮ ಆಲ್ ಮೀಡಿಯಾ ಚಾನಲ್ಸ್ ಪ್ಲೀಸ್ ಸಪೋರ್ಟಾ, ಪ್ಲೀಸ್ ಕಮನ್ ಪ್ಲೀಸ್. ಹಾಂ ಸರ್, ಜಸ್ಟ್ ಪಾಸ್ಗೆ ಮೇಯ್ನು ಪ್ರೊಡ್ಯೂಸರ್ನ ಫ್ರೆಂಡು ಬೀರೇಶಣ್ಣ ಅಂತ. ಅವರು ನಮ್ಮ ಡೈರೆಕ್ಟ್ರು ಫ್ರೆಂಡು, ಇಬ್ಬರನ್ನ ಸೇರಿಸಿದ್ದು ಬೀರೇಶಣ್ಣ ಅಂತ. ಸೊ ಅವ್ರಿಗೆ ಸೇರಿಸಿದ್ದಕ್ಕೆ ಜಸ್ಟ್ ಪಾಸ್ ಆಚೆ ಬಂತು ಅಂತ ನನ್ನ ಭಾವನೆ. ನಾನು ಆಚೆ ಬಂದಿರೋದಕ್ಕೆ ನನ್ನ 3ನೇ ಸಿನಿಮಾದಿಂದ ನಮ್ಮ ಶ್ರೀಬ್ರೋ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಗೆಲ್ಲ ಕರ್ಕೊಂಡು ಊಟ ಹಾಕಿದ್ದಾರೆ, ಚೆನ್ನಾಗಿತ್ತು. ಹೀರೋಯಿನ್ ಕರ್ಕೊಂಡು ಊಟ ಹಾಕಿಲ್ಲ. ನಾಳೆ ಎಕ್ಸ್ಟ್ರೀ ಪ್ರೆಸ್ಮೆಂಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಬಾಬಾ ಮಾತಾಡಿ ಬೇಗ ಮಾತಾಡಿ ಹೊಡ್ತಾರೆ ಅವರು. ಜಸ್ಟ್ ಪಾಸ್ ನಾವು ನೋಡಿದ್ದಿಲ್ಲ, ಇವಾಗ ನಿಮ್ಮ ಜೊತೆನೇ ಕೂತು ನೋಡಿದ್ದು ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಎಮೋಷನ್ಸಿಗೂ ಕರೆಕ್ಟಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊತೀವಿ. ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾಳೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಾವು ಸ್ವಲ್ಪ ನರ್ವಸಲ್ಲೇ ಇದ್ದೀವಿ. ಇನ್ನೂ ಏನು ಗೊತ್ತಾಗ್ತಿಲ್ಲ ಕರೆಕ್ಟಾಗಿ.